ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ಧನುರ್ಮಾಸ ಆಚರಣೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತೀರಾ. ಅದರಲ್ಲೂ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಬರುವಂಥ ವೈಕುಂಠ ಏಕಾದಶಿ ಆಚರಣೆ. ಈ ವೈಕುಂಠ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ, ಹಾಗೆ ಮೋಕ್ಷದ ಏಕಾದಶಿ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಈ ವೈಕುಂಠ ಏಕಾದಶಿ ಯಾವಾಗ ಶುರು ಆಗ್ತಾ ಇದೆ, ಯಾವಾಗ ಕೊನೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ವರ್ಷದಲ್ಲಿ ಬರುವಂಥ 23 ಏಕಾದಶಿನಲ್ಲಿ ಸರ್ವಶ್ರೇಷ್ಠ ಏಕಾದಶಿ ಅಂತ ಅಂದರೆ ಈ ವೈಕುಂಠ ಏಕಾದಶಿ. ಈ ದಿನ ಅಂತೂ ತಪ್ಪದೆ ಎಲ್ಲರೂ ಕೂಡ ಉಪವಾಸವನ್ನು ಆಚರಣೆ ಮಾಡಲೇಬೇಕು. ವರ್ಷದಲ್ಲಿ ಬರುವಂಥ ಏಕಾದಶಿಯಲ್ಲಿ ನಾವು ಉಪವಾಸ ಮಾಡಿಲ್ಲ ಅಂದರೂ ಕೂಡ ಈ ಒಂದೇ ಒಂದು ದಿನ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ದಿನ ನೀವು ಉಪವಾಸ ಮಾಡಿದ್ರೆ ಒಳ್ಳೆಯದು. ಈ ಒಂದು ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿದ್ರೆ ಮೋಕ್ಷವನ್ನು ಪಡಿಬೋದು. ಇನ್ನು ಈ ದಿನ ಯಾರು ತೀರು ಹೋದರೆ ಅಂದರೆ ಮರಣ ಹೊಂದಿದ್ರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಮಗೆ ಪ್ರತಿ ತಿಂಗಳು ಬರುವಂಥ ಏಕಾದಶಿ ಆಚರಣೆಯನ್ನು ನಾವು ಮಾಡಿಲ್ಲ ಅಂದರೂ ಕೂಡ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿ ಆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ 23 ಏಕಾದಶಿಗಳನ್ನು ಮಾಡಿದಂತಹ ಫಲ ನಮಗೆ ಸಿಗುತ್ತೆ. ದಕ್ಷಿಣಾಯನ ಪುಣ್ಯಕಾಲದಿಂದ ಉತ್ತರಾಯಣಕ್ಕೆ ಬದಲಾಗಿ ಬರುವಂಥ ಧನುರ್ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಅಂತ ಕರಿತೀವಿ. ಈ ದಿನ ಮಹಾವಿಷ್ಣು ಲಕ್ಷ್ಮೀ ಸಮೇತನಾಗಿ ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಯರೊಂದಿಗೆ ಭೂಲೋಕಕ್ಕೆ ಬಂದು ತನ್ನ ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಂಗಾಗಿ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಹೇಳಿ ಕರಿತೀವಿ. ವಿಷ್ಣುವಿನ ವಾಸಸ್ಥಾನ ಅಥವಾ ವೈಕುಂಠದ ಬಾಗಿಲು ಕೂಡ ಇಡೀ ವರ್ಷ ಮುಚ್ಚಿರುತ್ತೆ. ಇದು ವೈಕುಂಠ ಏಕಾದಶಿ ದಿನ ಮಾತ್ರ ವೈಕುಂಠದ ಬಾಗಿಲು ಎಲ್ರಿಗೂ ಕೂಡ ತೆರೆದಿರುತ್ತೆ. ಹಂಗಾಗಿ ಈ ದಿನ ದೇವಸ್ಥಾನದಲ್ಲೂ ಕೂಡ ನಿರ್ಮಾಣ ಮಾಡಿರ್ತಾರೆ. ಕೃತಕವಾದಂತಹ ಬಾಗಿಲನ್ನು ನಿರ್ಮಾಣ ಮಾಡಿರ್ತಾರೆ. ಅದನ್ನು ಪ್ರವೇಶ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಮರಣದ ನಂತರ ವಿಷ್ಣುವಿನ ಸಾನ್ನಿಧ್ಯಾನವನ್ನು ಸೇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇವಾಗ ವೈಕುಂಠ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪೂಜೆಯ ವಿಧಾನವನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನ ಉಪವಾಸ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಇದೇ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 7:30 ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗ್ಗೆ 5 ಗಂಟೆಗೆಲ್ಲ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ. ಅಂದರೆ ಸೂರ್ಯೋದಯ ಮೊದಲೇ ಮುಕ್ತಾಯ ಆಗಿಬಿಡುತ್ತೆ. ಹಾಗಾಗಿ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ. ಇದಂತೂ ಅತ್ಯಂತ ಶುಭ ದಿನ. ಇನ್ನು ಈ ದಿನ 3 ಯೋಗಗಳಿಂದ ಕೂಡಿರುವಂಥ ರವಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಜೊತೆಗೆ ಸಾಧ್ಯ ಯೋಗ. ಹಾಗಾಗಿ ಈ ದಿನದ ಪೂಜೆ ತುಂಬ ವಿಶೇಷವಾಗಿರುತ್ತೆ. ಸಾಧ್ಯವಾದವರು ಉಪವಾಸ ಇದ್ದು ಈ ದಿನದ ಏಕಾದಶಿಯನ್ನು ಆಚರಣೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ನಿರ್ಮಾಣ ಮಾಡಿರುವಂಥ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ. ದಂಪತಿ ಸಮೇತ ನೀವು ಹೋಗ್ತೀರಾ ಅಂತ ಅಂದರೆ ಜೊತೆಯಲ್ಲೇ ಹೋದರೂ ಜೊತೆಯಲ್ಲೇ ಅಂದರೆ ದಂಪತಿ ಸಮೇತರಾಗಿಯೇ ನೀವು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ. ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸಿ ಭಗವಂತನ ದರ್ಶನ ಮಾಡಿಕೊಂಡು ಆಮೇಲೆ ತೀರ್ಥ ಪ್ರಸಾದನ ತಗೊಂಡು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡ್ತಾ ಹೊರಗಡೆ ಬರಬೇಕಾಗುತ್ತೆ. ವೈಕುಂಠ ಏಕಾದಶಿ ದಿನ ಉಪವಾಸ ಬೇರೆ ಇರ್ತೀವಲ್ವ, ದೇವಸ್ಥಾನದಲ್ಲಿ ತೀರ್ಥ ಮತ್ತು ಪ್ರಸಾದನ ತಿನ್ಬೋದಾ ಅಂತ ಅಂದರೆ ನೀವು ಪ್ರಸಾದನ ತೊಗೊಳ್ಳಿ, ಅದನ್ನು ಮನೆಗೆ ತಂದುಬಿಟ್ಟು ಮನೆಯವ್ರಿಗೆ ಕೊಡ್ಬೋದು. ಅಥವಾ ನೀವು ಪ್ರಸಾದನ ತೊಗೊಂಡ್ಬಿಟ್ಟು ಬೇರೆಯವ್ರಿಗಾದರೂ ಕೊಡ್ಬೋದು. ಆದರೆ ಪ್ರಸಾದ ತೊಗೊಳ್ದಂಗೆ ಅಥವಾ ಪ್ರಸಾದ ಬೇಡ ಅಂತ ಹೇಳಿಬಿಟ್ಟು ಮಾತ್ರ ಬರಬೇಡಿ. ಏಕಾದಶಿ ತಿಥಿ ಪ್ರಾರಂಭ ಆಗೋದೇ ಬೆಳಗ್ಗೆ 7:50 ಹಂಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಪೂಜೆನ ಮಾಡ್ಕೋಬೋದು. ಅಂದರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಉಪವಾಸ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆನೆ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಅಥವಾ ನೀವು ಧನುರ್ಮಾಸದ ಪೂಜೆನೂ ಕೂಡ ಮಾಡ್ಕೋಬೋದು. ಅಥವಾ ನೀವು ಅರಳಿ ಮರದ ಹತ್ರ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ತೀರಾ ಅಂದರೆ ಮಾಡ್ಕೋಬೋದು. ಅಥವಾ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮನೆಯಲ್ಲಿ ಏಕಾದಶಿ ಪೂಜೆನೂ ಕೂಡ ಮಾಡ್ಕೋಬೋದು. ಬೆಳಗ್ಗೆ 5 ಗಂಟೆಯಿಂದ 5:30 ತನಕ ಈ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡ್ಕೋಬೋದು. ಇನ್ನು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12 ಗಂಟೆಯಿಂದ 12:45 ತನಕ ಇರುತ್ತೆ. ಆಮೇಲೆ ಇನ್ನು ಅಮೃತ ಗಳಿಗೆ
11:30 1 ಗಂಟೆ ತನಕ ಇರುತ್ತೆ. ಇನ್ನು ರವಿಯೋಗ ಬೆಳಗ್ಗೆ 6:40 ಮಾರನೇ ದಿನ ಡಿಸೆಂಬರ್ 31ನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 3:50 ತನಕ ಇರುತ್ತೆ. ಇನ್ನು ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಡಿಸೆಂಬರ್ 30ನೇ ತಾರೀಕು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 3:50 ಪ್ರಾರಂಭ ಆಗುತ್ತೆ. ಮತ್ತು ಡಿಸೆಂಬರ್ 31ನೇ ತಾರೀಕು ಬೆಳಗ್ಗೆ 6:40 ತನಕ ಇರುತ್ತೆ. ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ದಿನಪೂರ್ತಿ ಸರ್ವಾರ್ಥ ಸಿದ್ಧಿಯೋಗ, ರವಿಯೋಗ ಹಾಗೆ ಸಾಧ್ಯ ಯೋಗ ಎಲ್ಲನೂ ಕೂಡ ಇದೆ. ಈ 3 ಯೋಗಗಳಿಂದ ಕೂಡಿರುವಂಥ ಈ ದಿನ ತುಂಬಾ ಮಂಗಳಕರವಾದದ್ದು. ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಬೋದು. ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿಬಿಟ್ಟು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದು ಒಳ್ಳೆಯದು. ಇನ್ನು ಈ ದಿನ ಉಪವಾಸ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಅನ್ನ ಮಾತ್ರ ತಿನ್ನಬಾರ್ದು. ಹಾಗೆ ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಪದಾರ್ಥಗಳನ್ನು ತಿನ್ನಬಾರ್ದು. ಪ್ರತಿ ತಿಂಗಳು ಬರುವಂಥ ಏಕಾದಶಿನಲ್ಲೇ ಆಗಿರ್ಬೋದು ಅಥವಾ ವೈಕುಂಠ ಏಕಾದಶಿನಲ್ಲೇ ಆಗಿರ್ಬೋದು ಅನ್ನ ಯಾಕೆ ತಿನ್ನಬಾರ್ದು ಅಂತ ಒಂದು ಸಣ್ಣ ಕಥೆ ಇದೆ. ಅದನ್ನು ಚುಟುಕಾಗಿ ನಿಮಗೆ ಹೇಳಿಬಿಡ್ತೀನಿ. ಸಲ ವಿಷ್ಣು ಮುರಾ ಅನ್ನುವಂಥ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾರೆ. ಇಬ್ಬರ ಹೋರಾಟದ ನಡುವೆ ಸ್ವಲ್ಪ ವಿಶ್ರಾಂತಿ ಪಡ್ಕೋಬೇಕು. ಹಾಗೆ ಈ ರಾಕ್ಷಸನ ಕೊಲ್ಲೋದಕ್ಕೆ ಅಂತ ಒಂದು ಹೊಸ ಆಯುಧವನ್ನು ರಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ವಿಷ್ಣು ಈ ರೀತಿ ಯೋಚನೆ ಮಾಡಿಕೊಂಡು ಆ ಗುಹೆ ಒಳಗಡೆ ಹೋಗ್ತಾರೆ. ಆಗ ಮುರಾ ಏನು ಮಾಡ್ತಾನೆ, ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡ್ಬಿಟ್ಟು ಹೇಗಿದ್ದರೂ ವಿಷ್ಣು ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾರೆ. ಈಗ ನಾನು ಅವ್ರನ್ನ ಸುಲಭವಾಗಿ ಕೊಲ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ಅವನು ಗುಹೆ ಒಳಗಡೆ ಹೋಗ್ತಾನೆ. ಆಗ ವಿಷ್ಣುವಿನಿಂದ ಒಬ್ಬ ಸ್ತ್ರೀ ರೂಪ ಹೊರಗಡೆ ಬಂದು ಮುರಾ ಎಂಬ ರಾಕ್ಷಸನ ಜೊತೆ ಹೋರಾಟ ಮಾಡಿ ಅವನನ್ನು ಕೊಲ್ಲುತ್ತೆ. ಆಗ ವಿಷ್ಣು ಆ ಸ್ತ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳಿಗೆ ಏಕಾದಶಿ ಅಂತ ಹೆಸರನ್ನು ಕೊಡ್ತಾರೆ. ಹಾಗೆ ಒಂದು ವರವನ್ನು ಕೂಡ ಕೊಡ್ತಾರೆ. ಯಾರು ಪ್ರತಿ ತಿಂಗಳು ಏಕಾದಶಿ ದಿನ ಉಪವಾಸ ಮಾಡಿ ಏಕಾದಶಿ ಆಚರಣೆ ಮಾಡ್ತಾರೋ ಅಂಥವರಿಗೆ ನೀವು ಮೋಕ್ಷವನ್ನು ಕೊಡಬೇಕು ಅಂತ ಹೇಳ್ತಾರೆ. ಮುರಾ ಎಂಬ ರಾಕ್ಷಸ ಸತ್ತ ಮೇಲೂ ಕೂಡ ಅವನು ವಿಷ್ಣುವಿನ ಒಂದು ವರದಾನ ಫಲಿಸಬಾರ್ದು ಅಂತ ಹೇಳಿಬಿಟ್ಟು ಈ ದಿನ ಅಕ್ಕಿ ಕಾಳಿನಲ್ಲಿ ಸೇರ್ಕೊಳ್ತಾನಂತೆ. ಹಾಗಾಗಿನೇ ಏಕಾದಶಿ ದಿನ ಅನ್ನವನ್ನು ತಿನ್ನಬಾರ್ದು ಅಂತ ಹೇಳೋದು. ಇದಿಷ್ಟು ಕೂಡ ವೈಕುಂಠ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಇನ್ನು ಈ ದಿನದ ಶುಭ ಮುಹೂರ್ತ ಯಾವುದು ಅಂತಲೂ ಕೂಡ ತಿಳ್ಕೊಂಡ್ರಿ. ಆಮೇಲೆ ಯಾವ 3 ಯೋಗಗಳಿಂದ ಕೂಡಿರುವಂಥ ಈ ದಿನ ತುಂಬ ಮಂಗಳಕರವಾದದ್ದು ಅಂತಲೂ ಕೂಡ ತಿಳ್ಕೊಂಡ್ರಿ. ಇನ್ನು ಈ ದಿನ ಉಪವಾಸ ಮಾಡಿಲ್ಲ ಅಂತ ಅನ್ನೋರು ಯಾಕೆ ಅನ್ನವನ್ನು ತಿನ್ನಬಾರ್ದು ಅಂತಲೂ ಕೂಡ ತಿಳ್ಕೊಂಡ್ರಿ. ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.